ನೇಪಾಳ್ ಹೇಗೆ ಸೋತ್ರಿ? ಅಯ್ಯೋ ಯಪ್ಪ, ಹೇಗೆ? ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವರ್ಷದ T20 ವರ್ಲ್ಡ್ ಕಪ್ ಏನು ನಡೀತಾ ಉಂಟಲ್ಲ, ಓ ಮೈ ಗಾಡ್, ಏನು ಗುರು, ಮಸಾಲೆ ರುಬ್ಬಿ 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 ಹಾಕ್ತಾ ಉಂಟು, ಫುಲ್ ಮಸಾಲೆ. ಇನ್ನೇನು ನೇಪಾಳ ಅವರ ಕ್ರಿಕೆಟ್ ಹಿಸ್ಟರಿಯ ಅತ್ಯಂತ ದೊಡ್ಡ ಅಪ್ಸೆಟ್ ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಎಲ್ಲರೂ ಅಂದ್ಕೊಂಡದ್ದು. ಇನ್ನೇನು ನೇಪಾಳದಲ್ಲಿ ಸೆಲೆಬ್ರೇಷನ್ನು ಮುಗಿಲು ಮುಟ್ತದೆ ಅಂತ ಅಂದ್ಕೊಂಡದ್ದು. ಸೌತ್ ಆಫ್ರಿಕಾ ವಿರುದ್ಧ 1 ರನ್ನಿಂದ ಸೋತರು. ಹೇಗೆ, ಜಸ್ಟ್ ಹೇಗೆ? ಅಯ್ಯೋ, ಅಟ್ಲೀಸ್ಟ್ ಟೈ ಆದರೂ ಆಗ್ತಾ ಇತ್ತು. ಪ್ರೆಸೆನ್ಸ್ ಆಫ್ ಮೈಂಡ್, ಓ ಗಾಡ್, ಬೇಜಾರಾಯ್ತಪ್ಪ ನನಗೆ. ಪಾಪ ಅಂತ ಅನ್ನಿಸಿತ್ತು ಲಾಸ್ಟಿಗೆ, ವಿನ್ ಆಗಬೇಕಿತ್ತು ಅಂತ. ಯಾಕಂತಂದರೆ ಸೌತ್ ಆಫ್ರಿಕಾ ಆಲ್ರೆಡಿ ಕ್ವಾಲಿಫೈ ಆಗಿದೆ ಸೂಪರ್ 8ಗೆ, ಅವ್ರಿಗೆ ಫರಕ್ ಆಗೋದಿಲ್ಲ, ವಿನ್ ಆದರೂ ಸೋತ್ರೂ ಫರಕ್ ಆಗೋದಿಲ್ಲ. ನೇಪಾಳ ಇನ್ನೂ ಸಹ ಸೂಪರ್ 8 ರೇಸಲ್ಲಿ ಇತ್ತು. ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಿರೋದು ಸೌತ್ ಆಫ್ರಿಕಾ ಅವ್ರದ್ದು ಗ್ರೂಪ್ ಡಿ ಅಂತ, ಗ್ರೂಪ್ ಡಿ ಇಂದ, ಕರೆಕ್ಟ್, ಗ್ರೂಪ್ ಡಿ ಇಂದ ಸೌತ್ ಆಫ್ರಿಕಾ ಒಫಿಷಿಯಲಿ ಕ್ವಾಲಿಫೈ ಆಗಿದ್ರು. ಆ್ಯಂಡ್ ಶ್ರೀಲಂಕಾ ಒಫಿಷಿಯಲಿ ಎಲಿಮಿನೇಟ್ ಆಗಿತ್ತು. ಬಾಂಗ್ಲಾದೇಶ್, ನೇಪಾಳ ಮತ್ತು ನೆದರ್ಲ್ಯಾಂಡ್ ಇವರೆಲ್ಲರೂ ಸಹ ರೇಸಲ್ಲಿ ಇನ್ನೂ ಸಹ ಇದ್ದರು. ಸೊ ಈ ಒಂದು ಜಯ ಸಿಕ್ಕಿದ್ರೆ ನೇಪಾಳ ಭಾರಿ ಹುರುಪಿನಿಂದ ತನ್ನ ಕೊನೆಯ ಪಂದ್ಯ ಆಡ್ತಾ ಇತ್ತು. ಬಟ್ ಸೋತು ಅವರು ಒಫಿಷಿಯಲಿ ಎಲಿಮಿನೇಟ್ ಆಗಿದ್ದಾರೆ ಸೂಪರ್ 8 ರೇಸಿಂದ. ನಂಗೀಗ ಒಂಥರ ಅನ್ನಿಸ್ತಾ ಉಂಟು, ಹೇಗೆ ಸೋತ್ರಿ ಹೇಗೆ ಅಂತ. ಚೋಕರ್ಸ್ ಅಂತ ಕರೆಸಿಕೊಳ್ತಿದ್ದಂತಹ ಸೌತ್ ಆಫ್ರಿಕಾದವರು ಈ ಬಾರಿ ಶತ ಪ್ರಯತ್ನ ಮಾಡಿದರು. ಈ ಬಾರಿ ಅಂದರೆ ಈ ವರ್ಲ್ಡ್ ಕಪ್ಪಲ್ಲಿ 3 ಮ್ಯಾಚಲ್ಲಿ ಶತ ಪ್ರಯತ್ನ ಮಾಡಿದರು ಚೋಕ್ ಮಾಡಲಿಕ್ಕೆ. ಬಟ್ ಅವರ ಒಪೊನೆಂಟ್ ಅವರಕ್ಕಿಂತ ನೆಕ್ಸ್ಟ್ ಲೆವೆಲ್ ಚೋಕ್ ಮಾಡಲಿಕ್ಕೆ ರೆಡಿ ಇದ್ದಾಗ ಚೋಕರ್ಸ್ ಯಾರಂತವೇ ಡೌಟ್ ಆಗ್ತಾ ಉಂಟು ಮಾರ್ರೆ. ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಸೌತ್ ಆಫ್ರಿಕಾ 4ಕ್ಕೆ 4 ಮ್ಯಾಚ್ ವಿನ್ ಆದ ಗ್ರೂಪ್ ಸ್ಟೇಜಲ್ಲಿ. 4ಕ್ಕೆ 4 ಸಹ ಒನ್ ಸೈಡ್ ಅಥವಾ ಡಾಮಿನೇಟಿಂಗ್ ವಿಕ್ಟರಿ ಅಂತ ಸಿಗಲಿಲ್ಲ. ಓಕೆ, ಟು ಅನ್ ಎಕ್ಸ್ಟೆಂಟ್ ಶ್ರೀಲಂಕಾ ವಿರುದ್ಧ ಡಾಮಿನೇಟಿಂಗ್ ವಿಕ್ಟರಿ ಸಿಕ್ಕಿತ್ತು. 77ಕ್ಕೆ ಶ್ರೀಲಂಕಾವನ್ನು ಆಲ್ಔಟ್ ಮಾಡಿದರು. 4 ವಿಕೆಟ್ ನಷ್ಟದಲ್ಲಿ ಜಯ ಸಾಧಿಸಿದರು ಸೌತ್ ಆಫ್ರಿಕಾ ಶ್ರೀಲಂಕಾ ಮೇಲೆ. ಬಟ್ ನೀವು ನೆದರ್ಲ್ಯಾಂಡ್ ಮೇಲೆ ಬೇಕಾದ್ರೆ ನೋಡಿ, ನೆದರ್ಲ್ಯಾಂಡ್ ಮೇಲೆ ಚೇಸಿಂಗ್ ಸ್ಟಾರ್ಟ್ ಮಾಡಿದಾಗ 12 ರನ್ನಿಗೆ 4 ವಿಕೆಟ್ ಹೋಗಿತ್ತು. 12 ರನ್ನಿಗೆ 4 ವಿಕೆಟ್ ಪವರ್ ಪ್ಲೇಯಲ್ಲಿ ಎಲ್ಲ ಸೈಕಾಗಿ ಹೋದರೆ ಎಲ್ಲರೂ ಸಹ ಎಂತ ಆಡ್ತಾ ಇದ್ದಾರೆ ಸೌತ್ ಆಫ್ರಿಕಾ, ದೇ ಆರ್ ಗಾನ್. ನೆದರ್ಲ್ಯಾಂಡ್ ಒಂದು ದೊಡ್ಡ ಅಪ್ಸೆಟ್ ಕ್ರಿಯೇಟ್ ಮಾಡ್ತದೆ ಅಂತ. ಕೊನೆಗೆ ಮಿಲ್ಲರ್ ಮತ್ತು ಸ್ಟಬ್ಸ್ ಸೇರಿಕೊಂಡು ಅವರೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದು ಅಂತೂ ಇಂತೂ ವಿನ್ ಆಯಿತು ನೆದರ್ಲ್ಯಾಂಡ್ ಮೇಲೆ ಸೌತ್ ಆಫ್ರಿಕಾ. ಆ್ಯಂಡ್ ನೀವು ಬಾಂಗ್ಲಾದೇಶದ ವಿರುದ್ಧ ಬೇಕಾದ್ರೆ ನೋಡಿ, ಬಾಂಗ್ಲಾದೇಶದ ವಿರುದ್ಧ ಹೊಡೆದದ್ದೇ 113 ರನ್ ಸೌತ್ ಆಫ್ರಿಕಾ. ಇನ್ನೇನು ಬಾಂಗ್ಲಾದೇಶ ವಿನ್ ಆಯಿತು ಅಂತ ಹೇಳುವಾಗ ಲಾಸ್ಟ್ ಮಿನಿಟಲ್ಲಿ ಎಲ್ಲ ವಿಕೆಟೆಲ್ಲ ಹೋಗಿ ಕಂಟ್ರೋಲರ್ ಆಗಿ 4 ರನ್ನಿಂದ ವಿನ್ ಆದರು. 113 ಹೊಡೆದ್ರೆ ಸಹ ಬಾಂಗ್ಲಾದೇಶವನ್ನು 109 ರನ್ನಿಗೆ ರಿಸ್ಟ್ರಿಕ್ಟ್ ಮಾಡಿದರು. ಇವತ್ತು ನೇಪಾಳದ ಮೇಲೆ ಸೌತ್ ಆಫ್ರಿಕಾ ಹೊಡೆದದ್ದು ಕೇವಲ 115 ರನ್ ಅಷ್ಟೇ, 115 ರನ್. ಆ್ಯಂಡ್ ನೇಪಾಳ ಇನ್ನೇನು ವಿನ್ ಆಗಿ ಬಿಟ್ಟಿತ್ತು ಅಂತ ಅಂದ್ಕೊಂಡದ್ದು. ಯಾಕಂತಂದರೆ 85 ರನ್ನಿಗೆ ಕೇವಲ 2 ವಿಕೆಟ್ ಹೋಗಿತ್ತಷ್ಟೇ ನೇಪಾಳದ್ದು. ಒಳ್ಳೆ ಅಂತ ಕ್ರೂಸ್ ಮೋಡ್ ಆನ್ ಇತ್ತು ನೇಪಾಳದ್ದು, ಹೋಗ್ತಾ ಇತ್ತು ಗಾಡಿ. ಲಾಸ್ಟ್ 4 ಓವರಿಗೆ 21 ರನ್ ಬೇಕು. ಈ ವರ್ಲ್ಡ್ ಕಪ್ಪಲ್ಲಿ ಲಾಸ್ಟ್ 4 ಓವರಲ್ಲಿ ಫುಲ್ ತಳ್ಕಂಬಳ್ಕ ಆಗ್ತಾ ಉಂಟು. ಎಲ್ಲ ರಿಸಲ್ಟ್ ಎಲ್ಲ ಉಲ್ಟಾ ಪಲ್ಟ ಆಗ್ತಾ ಉಂಟು. 16 ಓವರ್ ತನಕ ಯಾವ ತಂಡ, ಚೇಸಿಂಗ್ ತಂಡ ವಿನ್ ಆಗ್ತದೆ ಅಂತ ನಾವೆಲ್ಲ ಅಂದುಕೊಳ್ತಾ ಇರ್ತೇವೋ, ಲಾಸ್ಟ್ 4 ಓವರಲ್ಲಿ ಫುಲ್ ಉಲ್ಟಾ ಪಲ್ಟ ಆಗಿ ಬೌಲಿಂಗ್ ಹಾಕ್ತಿರೋ ತಂಡ ವಿನ್ ಆಗ್ತಾ ಉಂಟು. ಸೊ ಲಾಸ್ಟ್ 4 ಓವರಲ್ಲಿ ಎಂಥ ಭೂತ ಗೀತ ಪ್ರೇತ ಎಲ್ಲ ಬರ್ತಾ ಉಂಟಾ ಬ್ಯಾಟಿಂಗ್ ತಂಡದ ಮೇಲೆ ಅಂತ ಒಂದು ಕೂಲಂಕುಷವಾದ ತನಿಖೆ ಆಗಬೇಕು. ಲಾಸ್ಟ್ 4 ಓವರಿಗೆ 21 ರನ್ ಇದ್ದದ್ದು, ಲಾಸ್ಟ್ 3 ಓವರಿಗೆ 18 ಆಯಿತು. ಅಂದರೆ 24 ಬಾಲಿಗೆ 21 ಇದ್ದದ್ದು 18 ಬಾಲಿಗೆ 18 ಅಂತ ಆಯಿತು. 18 ಬಾಲಿಗೆ 18 ಇದ್ದದ್ದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 8 ಬಾಲಿಗೆ 16 ಆಯಿತು ಮಾರ. ಇದು ಎಂತ ಆಗ್ತಾ ಉಂಟು. ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೇಪಾಳಿದು. 6 ವಿಕೆಟ್ ಹೋಯಿತು, ಫುಲ್ ಟೆನ್ಷನ್. 8 ಬಾಲಿಗೆ 16, 24 ಬಾಲಿಗೆ 21 ಇದ್ದದ್ದು 8 ಬಾಲಿಗೆ 16 ಅಂತಿದ್ದಾಗ ಇದು ಗಾನ್ ಅಂತವೇ ಅಂದ್ಕೊಳ್ಳೋದು. ಆಗ ಒಂದು 6 ಮತ್ತು 4 ಬಂದು 6 ಬಾಲಿಗೆ 8 ಅಂತ ಆಯಿತು. ಓಕೆ, 6 ಬಾಲಿಗೆ 8, ಕಮಾನ್, ಮತ್ತೆ ಪುನಃ ನೇಪಾಳ ಈಸ್ ಬ್ಯಾಕ್ ಅಂತ ಆಯಿತು. 6 ಬಾಲಿಗೆ 8 ಅಂತಿದ್ದದ್ದು
4 ಬಾಲಿಗೆ 8 ಆಯಿತು, 2 ಡಾಟ್ ಬಾಲ್ ಬಿತ್ತು, 3ನೇ ಬಾಲ್ 4 ಬಂತು. ಆವಾಗ ಎಂತಾಯಿತು, 3 ಬಾಲಿಗೆ 4 ರನ್ ಅಂತಾಯಿತು. ಮತ್ತೆ 2 ರನ್ ಬಂತು, 2 ಬಾಲಿಗೆ 2 ರನ್. ಓಕೆ, ಅಟ್ಲೀಸ್ಟ್ ಟೈ ಮಾಡ್ತಾರೆ, ವಿನ್ ಆಗ್ತದೆ ನೇಪಾಳ, ಅಟ್ಲೀಸ್ಟ್ ಟೈ ಆಗ್ತದೆ ಅಂತ ಅಂದ್ಕೊಂಡದ್ದು. 2 ಬಾಲಿಗೆ 2 ಇದ್ದದ್ದು 1 ಬಾಲಿಗೆ 2 ಆಯಿತು. ಲಾಸ್ಟ್ ಬಾಲಿಗೆ ಅಟ್ಲೀಸ್ಟ್ 1 ರನ್ ಬೇಕು ಟೈ ಮಾಡಲಿಕ್ಕೆ. ಎಗೈನ್ ಬ್ಯಾಟಿಗೆ ಟಚ್ ಆಗಲಿಲ್ಲ, ಬೈ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ನಾನು ಫಸ್ಟ್ ಟೈಮ್ ಈ ಥರದ ಇನ್ಸಿಡೆಂಟ್ ನೋಡಿದ್ದು. ಬೈ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕೀಪರ್ ಎಸೆದ ಥ್ರೋ ಬ್ಯಾಟ್ಸ್ಮನ್ನಿಗೆ ತಾಗಿದೆ. ಅಂದರೆ ಅವ್ರು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ವಿಕೆಟಿಗೆ ತಾಗಲಿಲ್ಲ, ಬ್ಯಾಟ್ಸ್ಮನ್ ಇದು ಬೆನ್ನಿಗೆ ತಾಗಿತ್ತು, ಝಾದು ಬೆನ್ನಿಗೆ ತಾಗಿತ್ತು. ಆಗ ಇವರೆಂತ ಬ್ಯಾಟ್ಸ್ಮನ್ ತುಂಬ ಅಂತೂ ನಾನು ಸೇಫ್ ಅದೇ ಮಾರ್ರೆ, ವಿಕೆಟಿಗೆ ತಾಗಲಿಲ್ಲ, ನನಗೆ ತಾಗಿತ್ತು ಅಂತ. ಅವ್ರಿಗೆ ಏನೊಂದು ಫಾಸ್ಟಾಗಿ ಓಡ್ತಿದ್ರಲ್ಲ, ಆ ರನ್ ಗತಿ, ಆ ವೇಗ ಕಡಿಮೆ ಆಯಿತು. ಹಬ್ಬ ಅಂತೂ ಇಂತೂ ಟೈ ಮಾಡಿದೆ ಮಾರ್ರೆ ಅಂತ ಮ್ಯಾಚ್ ಟೈ ಆಯಿತು ಅನ್ನುವಂಥ ಹುಮ್ಮಸ್ಸಲ್ಲಿ ಇದ್ರೆ ಅಂತ ಕಾಣ್ತದೆ. ಅವರ ಬೆನ್ನಿಗೆ ತಾಗಿ, ಬೆನ್ನು ಪೂರ್ತಿ ಈ ಹಿಂದ್ಗಡೆ ತಾಗಿಲ್ಲ, ಸ್ವಲ್ಪ ಇಲ್ಲಿ ತಾಗಿತ್ತು, ಬೆನ್ನಿಗೆ ತಾಗಿ ಬಾಲ್ ಕವರ್ಸ್ ರೀಜನ್ಗೆ ಹೋಗಿದೆ. ಅಲ್ಲಿ ಕ್ಲಾಸನ್ನು ಅವರು ಬಾಲ್ ತೆಗೆದುಕೊಂಡು ಟಕ್ಕತ್ತ ವಿಕೆಟಿಗೆ, ನಾನ್ ಸ್ಟ್ರೈಕರ್ ಎಂಡಿಗೆ ಎಸ್ತರು ಫ್ಲಿಕ್ ಮಾಡಿದರು ಬಾಲನ್ನು, ಆ್ಯಂಡ್ ಬಾಲ್ ವಿಕೆಟಿಗೆ ತಾಗಿತ್ತು. ಪ್ರೆಸೆನ್ಸ್ ಆಫ್ ಮೈಂಡೇ ಇರಲಿಲ್ಲ. ಸ್ಟ್ರೈಕರ್ ಎಂಡಿಂದ ಓಡಿ ಬರ್ತಿದ್ದಂತಹ ಜಾಗ ಪ್ರೆಸೆನ್ಸ್ ಆಫ್ ಮೈಂಡ್, ಬಾಲ್ ಬೆನ್ನಿಗೆ ತಾಗಿತ್ತು. ಹಬ್ಬ ಟೈ ಆಯಿತು ಅಂತ ಅಂದ್ಕೊಂಡು ಅವ್ರಿಗೆ ಗೊತ್ತೇ ಇಲ್ಲ ಅದು ಬಾಲ್ ಎಲ್ಲಿ ಹೋಗಿರ್ಬೋದು, ಅಲ್ಲಿ ಫೀಲ್ಡರ್ ರೆಡಿ ಇರ್ತಾನೆ ಎಸಿಲಿಕ್ಕೆ ಅಂತ. ಹೀಸ್ ಶಾರ್ಟ್, ಇನ್ನು ಕ್ರೀಸ್ ಇಲ್ಲಿದೆ ಅಂತಂದರೆ ವಿಕೆಟಿಗೆ ತಾಗುವಾಗ ಬ್ಯಾಟ್ ಇನ್ನೂ ಸಹ ಇಲ್ಲಿ ಉಂಟು, ಇಲ್ಲಿ ಬರಲೇ ಇಲ್ಲ. ಸೊ ರನ್ಔಟ್. ಸೊ ಈ ಒಂದು ರನ್ಔಟಿಂದಾಗಿ 1 ರನ್ನಿಂದ ವಿಕ್ಟ್ರಿ ಸೌತ್ ಆಫ್ರಿಕಾಗೆ. 115 ಸೌತ್ ಆಫ್ರಿಕಾ ಹೊಡೆದ್ರೆ 113 ಮಾತ್ರ ನೇಪಾಳ ಹೊಡಲಿಕ್ಕಾದದ್ದು. 7 ವಿಕೆಟ್ ಹೋಯಿತು, 2 ತಂಡದ 7 ವಿಕೆಟ್ ಹೋಗಿತ್ತು. ಈ ಒಂದು ಜಯದಿಂದ 4-4 ಜಯ ಸೌತ್ ಆಫ್ರಿಕಾಕ್ಕೆ. ಆ್ಯಂಡ್ ನೇಪಾಳ ಸೂಪರ್ 8 ರೇಸಿಂದ ಈಗ ಔಟ್ ಆಗಿದ್ದಾರೆ. ಈಗ ನೆದರ್ಲ್ಯಾಂಡ್ ಮತ್ತು ಬಾಂಗ್ಲಾದೇಶದ ಮೇಲೆ ಆ 2 ತಂಡದಲ್ಲಿ ಯಾವುದಾದ್ರೂ ಒಂದು ತಂಡ ಸೆಲೆಕ್ಟ್ ಆಗ್ತದೆ ಸೂಪರ್ 8ಗೆ. ಮೋಸ್ಟ್ ಪ್ರಾಬಬ್ಲಿ ಅದು ಬಾಂಗ್ಲಾದೇಶ ಅಂತವೇ ನಾನು ಅಂದ್ಕೊಂಡಿರೋದು. ಬಟ್ ಬೇಜಾರಾಯ್ತು. ನೇಪಾಳ ಒಂದು ದೊಡ್ಡ ಅಪ್ಸೆಟ್ ಕ್ರಿಯೇಟ್ ಮಾಡ್ತಿದ್ರಿ. ಎಂತ ನೇಪಾಳ, ಛೇ ಅಷ್ಟೇ. ಆಲ್ ದ ಬೆಸ್ಟ್. ಮುಂದೆ ಆದರೂ ಇದರಲ್ಲಿ ಅಸೋಸಿಯೇಟೆಡ್ ಟೀಮ್ ಏನು ಮತ್ತು ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಯಾವುದು ಅಂತ ಅದು ಗೊತ್ತಾಗ್ತದೆ. ಪ್ರೆಷರ್ ಹ್ಯಾಂಡಲ್ ಮಾಡೋದು. ಯಾಕೆ ಲಾಸ್ಟ್ 4 ಓವರಲ್ಲಿ ರಿಸಲ್ಟ್ ಉಲ್ಟಾ ಪಲ್ಟಾ ಆಗ್ತಾ ಉಂಟಂತಂದರೆ, ಪ್ರೆಷರ್ ಹ್ಯಾಂಡಲ್ ಮಾಡಲಿಕ್ಕೆ ಹೊಸ ತಂಡಗಳಿಗೆ ಆಗೋದಿಲ್ಲ, ಅಥವಾ ಗೊತ್ತಿಲ್ಲ ಅವರಿಗೆ, ಈ ಸಿಚುವೇಷನಲ್ಲಿ ಆಡಿ ಗೊತ್ತಿಲ್ಲ. ಅಲ್ಲಿ ಚಾಂಪಿಯನ್ ತಂಡಗಳು ಅಥವಾ ಇಲ್ಲಿ ಈ ಕ್ರಂಚ್ ಸಿಚುವೇಷನಲ್ಲಿ ಎಕ್ಸ್ಪೀರಿಯನ್ಸ್ ತಂಡಗಳು ವಿನ್ ಆಗ್ತಾ ಇರೋದು. ಯಾಕೆ ಸೌತ್ ಆಫ್ರಿಕಾ 3 ಕ್ಲೋಸ್ ಗೇಮ್ ವಿನ್ ಆಯಿತು? ಎಕ್ಸ್ಪೀರಿಯನ್ಸ್ ಟೀಮು. ಅಲ್ಲಿ ಯಾಕೆ ಇಂಡಿಯಾ ಪಾಕಿಸ್ತಾನ ಮೇಲೆ ಯಾಕೆ ವಿನ್ ಆಯಿತು ಅಂದರೆ, ಪಾಕಿಸ್ತಾನ ತಲೆ ಕೆಟ್ಟಿದೆ ಅಷ್ಟೇ. ನೀನು 47 ಬಾಲಿಗೆ 47 ಹೊಡಲಿಕ್ಕಾಗೋದು ಅಂದರೆ ವೇಸ್ಟ್ ಟೀಮ್ ಬಿಡಿ. ಆ್ಯಂಡ್ USA ಮೇಲೆ ನೋಡಿ, ನಮಗೆ ಒಂದು ಕ್ರಂಚ್ ಸಿಚುವೇಶನ್ ಅದು. ಬೇಗ ವಿರಾಟ್ ಕೊಹ್ಲಿ ಅವರು ಔಟ್ ಆದರು, ರೋಹಿತ್ ಶರ್ಮಾ ಅವ್ರು ಔಟ್ ಆದರು, ಮತ್ತು ಪಂತ್ ಸಹ ಔಟ್ ಆದರು. ಇನ್ನೇನು USA ವಿನ್ ಆಗ್ತದೆ ಹಾಗೆ ಅಂತ ಅಂದ್ಕೊಳೋದು. ಅಗೇನ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಎಕ್ಸ್ಪೀರಿಯನ್ಸ್ ತಂಡ ಇಂಡಿಯಾ ಆಗಿರೋದ್ರಿಂದಾಗಿ ವಿನ್ ಆಯಿತು. ಹಾಗೆ ನೋಡುವ ನೆಕ್ಸ್ಟ್ ಮುಂದೆ ಎಂತೆಂಥ ಅಪ್ಸೆಟ್ ಉಂಟಾ ಇಲ್ವ ಅಂತ. ಇನ್ನು ಗ್ರೂಪ್ ಸ್ಟೇಜ್ ಮುಗಿತಾ ಉಂಟಲ್ಲ, ಗೊತ್ತಾಗ್ತದೆ ಎಂತ ಆಗ್ತದೆ ಅಂತ. ಇವತ್ತು ಭಾರತದ ಮ್ಯಾಚ್ ಉಂಟು ಕೆನಡಾ ವಿರುದ್ಧ, ಅದರದ್ದು ವಿಡಿಯೋ ಬರ್ತದೆ. ಪ್ರಿವ್ಯೂಲಿ ಎಂತ ಮಾತಾಡೋದು, ಎಂತ ಇಲ್ಲ, ಆಲ್ರೆಡಿ ಕ್ವಾಲಿಫೈ ಆಗಿದೆಯಲ್ಲ. ಬಟ್ ಚಿಕ್ಕದಾಗಿರುವಂಥ ವಿಡಿಯೋ ಮಾಡ್ತೇನೆ. ಐ ಥಿಂಕ್ ಈ ವಿಡಿಯೋವೇ ಅದಕ್ಕಿಂತ ಸಹ ಒಳ್ಳೆ ವಿಡಿಯೋ ಅಂತ ಅಂದ್ಕೊಂಡಿದ್ದೇನೆ. ಸರಿಯಾಗಿ ಬರುವ. ನಮಸ್ಕಾರ.